ಸೊ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ಟಿ ಟಿ ಟ್ರಾವೆಲರ್ ಮೋಡನ್ನು ತಂದಿದ್ದೀನಿ. ಈ ಒಂದು ಮೋಡ್ ಮಾತ್ರ ಕ್ರೇಜಿಯಾಗಿ ನೆಕ್ಸ್ಟ್ ಲೆವೆಲ್ ಆಗೈತೆ. ಈ ಒಂದು ಮೋಡ್ ಜೊತೆಗೆ ನಿಮಗೆ 4 ಲಿವರಿ ಕೂಡ ಸಿಗ್ತವೆ. ಸಿಮೆಂಟ್ ಗ್ರೇ ಕಲರ್ ಒಂದು ಮತ್ತು ಇದೊಂದು ಇನ್ನೂ 2 ಲಿವರೀಸ್ಗಳು ಸಿಗ್ತವೆ. ಮತ್ತು ಈ ಮೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗೈತೆ. ಇದರಲ್ಲಿ ಫಸ್ಟ್ ಈ ಒಂದು ಮೋಡ್ನ ರಿವ್ಯೂ ಮಾಡ್ಬೋಣ ಬನ್ನಿ ಗೈಸ್. ಇಲ್ಲೇ ಸ್ವಲ್ಪ ಹಿಂದೆ ಹಾಕ್ಬಿಟ್ಟು ಇಲ್ಲಿ ರಿವ್ಯೂ ಮಾಡ್ತೀನಿ. ಚೆನ್ನಾಗೈತೆ ಜಾಗ ಇಲ್ಲೇ ರಿವ್ಯೂ ಮಾಡೋಕ್ಕೆ. ಗೈಸ್ ಹಂಗೆ ನೋಡಿ, ಬ್ರೇಕ್ ಎಲ್ಲ ನೀವು ನೋಡ್ಬೋದು ಯಾವ ರೀತಿ ಐತೆ. ಬ್ರೇಕು ಸಸ್ಪೆನ್ಷನು ಸಾಕಾಗೈತೆ. ಕ್ರೇಜಿಯಾಗಿ ಕೊಟ್ಟವ್ರೆ. ಡೋರ್ ಕೂಡ ಎಲ್ಲ ಓಪನ್ ಆಗುತ್ತೆ. ಅದೆಲ್ಲ ಹೇಳ್ತೀನಿ ಗೈಸ್ ನನ್ನ ಮುಂದೆ. ಈಗ ಇದರ ಫ್ರಂಟ್ ಲುಕ್ಕು ಸಾಕಾದ ಗೈಸ್ ಕ್ರೇಜಿ ಲುಕ್ ಗೈಸ್. ಮೊದಲನೇ ಹೇಳ್ಕೊಂಡು ಇದು ಓಲ್ಡ್ ಟಿ ಟಿ ಗೈಸ್. ಓಲ್ಡ್ ಟಿ ಟಿ ಮೋಡು ಸುಮಾರು ಒಂದು 2 ವರ್ಷದಿಂದನೇ ರಿಲೀಸ್ ಆಗಿದೆ. ನಾನು ಈಗ ರಿವ್ಯೂ ಮಾಡ್ತಾ ಇದ್ದೀನಿ. ಓಲ್ಡ್ ಇಸ್ ಗೋಲ್ಡ್ ಚಾಲೆಂಜ್ ಅಂದರೆ 3 ವಿಡಿಯೋ ಬಿಡ್ತೀನಿ. ಓಲ್ಡ್ ಇಸ್ ಗೋಲ್ಡ್ ವಿಡಿಯೋ ಎಷ್ಟೇ ಬಿಡ್ತೀನಿ ಗೈಸ್. ಒಟ್ಲಿ 3 ಅಂತೂ ಬಿಡ್ತೀನಿ. ಫ್ರಂಟ್ ಲುಕ್ಕಿಂದ ಈ ರೀತಿ ಕಾಣುವಂಥದ್ದು ಸಾಕಾಗಿ ಐತೆ. ಲೆಫ್ಟ್ ಸೈಡ್ ಲುಕ್ ನೋಡೋದಾದ್ರೆ ಇದು ಕೂಡ ಗೈಸ್ ಸಾಕಾಗಿ ಐತೆ. ಲೆಫ್ಟ್ ಸೈಡಲ್ಲಿ ಏನೇನು ಬರೆದ್ರೆ ಅಂತ ಏನಂತ ಗೊತ್ತಿಲ್ಲ. ನೂನ್ ಇರ್ಬೇಕು ಗೈಸ್. ಇದು ಸಾಕಾಗೈತೆ. ಬ್ಯಾಕ್ ಸೈಡ್ ಲುಕ್ಕು ಇದು ಕೂಡ ಹಂಗೆ ಚೆನ್ನಾಗೈತೆ ಗೈಸ್. ಈ ಒಂದು ಲಿವರಿನ ಹಾಕೊಂಡು ನೀವು ನೈಟ್ ಹೊತ್ತು ಪ್ಲೇ ಮಾಡ್ರಿ, ಓಕೆನಾ? ಲೈಟಿಂಗ್ಸ್ ಎಲ್ಲ ಬರ್ತವೆ. ಬ್ಯಾಕ್ ಸೈಡ್ ಲುಕ್ಕು ಸಖತ್ತಾಗೈತೆ. ಇನ್ನು ರೈಟ್ ಸೈಡ್ ಲುಕ್ಕು ಸೇಮ್. ಲೆಫ್ಟಲ್ಲಿ ಏನು ಸಿಗುತ್ತೋ ರೈಟಲ್ಲಿ ಕೂಡ ಅದೇ ಸಿಗುವಂಥದ್ದು. ಇನ್ನು ಒಳಗಡೆ ಲುಕ್ ನೋಡೋಣ ಗೈಸ್. ಒಳಗಡೆ ಲುಕ್ಕನ್ನು ಹೇಗಿದೆ ಅಂತ ನೋಡಿ. ಕ್ರೇಜಿ ಗೈಸ್. ಲೈಟಿಂಗ್ಸ್ ಎಲ್ಲ ನೋಡ್ರಿ ಯಾವ ಮಟ್ಟ ಕೊಟ್ಟಿದ್ದಾರೆ. ಕ್ರೇಜಿ ಇಷ್ಟ ಆಯ್ತು ಗೈಸ್. ಇದು ನನಗೆ ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲು. ಪ್ಯಾಸೆಂಜರ್ ಕೂಡ ಆ್ಯಡ್ ಮಾಡವ್ರೆ. ಅಲ್ಲಿ ಒಂದೊಂದು ಸೀಟ್ಗಳು ಖಾಲಿ ಆಗಿದೆ. ನಮ್ಮ ಡ್ರೈವರ್ ಸೈಡ್ ಲುಕ್ಕು ಖಾಲಿ ಐತೆ. ಇಲ್ಲಿ ನೋಡಿ ಕ್ಯಾಬಿನಲ್ಲಿ ಗೇರು ಮತ್ತು ಸ್ಟೇರಿಂಗು ಸೀಟು. ಬನ್ನಿ ಗೈಸ್ ಒಳಗಡೆನೇ ಹೋಗ್ಬಿಟ್ಟು ತೋರಿಸ್ತೀನಿ. ನೋಡಿ ಈ ರೀತಿ ಕಾಣಿಸುತ್ತೆ. ವೈಪರ್ ಕೊಟ್ಟವ್ರೆ. ವೈಪರ್ ಮಾತ್ರ ಸಾಕಾಗಿ ಕೆಲಸ ಮಾಡ್ತಾಯಿದೆ. ನೀವು ನೋಡಿದಿರ್ಬೋದು. ಸರಿಯಾದ ಟೈಮಿಗೆ ಇಲ್ಲಿ ಮಳೆ ಬಂದಿದೆ. ನನಗೆ ಇದು ಬೇಕಾಗಿದ್ದು ಆ್ಯಕ್ಚುಲಿ. ನೋಡಿ ವೈಪರು ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲಿ ರಿಯಲಿಸ್ಟಿಕ್ ಆಗಿರುವಂಥ 3 ಫೀಚರ್ಸ್ ಕೊಟ್ಟವ್ರೆ. ಮೇಲ್ಗಡೆ 1, 2, 3 ಅಂತ ಐತಲ್ಲ ಗೈಸ್, ಅದೇ ಫೀಚರ್ಸು. ಆ್ಯನಿಮೇಷನ್ ಕೀಗಳು ಅಂತಾರೆ ಅದಕ್ಕೆ. ಮೊದಲನೇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ಯಾಸೆಂಜರ್ ಸೈಡು ಡೋರು ವಿಂಡೋಸು ಓಪನು ಕ್ಲೋಸ್ ಆಯ್ತೆ. ಇನ್ನು ಗೈಸ್ ಇಲ್ಲಿ ಡ್ರೈವರ್ ಸೈಡ್ ನೋಡಿ ಗ್ಲಾಸು ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೊಳ್ಳಿ. ಗ್ಲಾಸ್ ಗೈಸ್ ಇದು ಏನೋ ಒಂದು ಒಟ್ಲಿ ಗ್ಲಾಸ್ ಗೈಸ್. ಇದು ಓಪನು ಕ್ಲೋಸ್ ಆಗುತ್ತೆ ಡ್ರೈವರ್ ಸೈಡಲ್ಲಿ. ಇನ್ನು 2ನೇ ಆ್ಯನಿಮೇಷನ್ ಕೀಗಳು ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ಯಾಸೆಂಜರ್ಸ್ ಆಯ್ತಾರಲ್ಲ, ಪ್ಯಾಸೆಂಜರ್ಸ್ ಎಲ್ಲ ಹೋಯ್ತಾರೆ ಗೈಸ್. ನೋಡ್ತಾ ಇರ್ಬೋದು ಇಲ್ಲಿ ಹೋಯ್ತಾರೆ. ಇದನ್ನು ಆಫ್ ಮಾಡಿದ್ರೆ ಪ್ಯಾಸೆಂಜರ್ಸ್ ಬರ್ತಾರೆ. ಚೆನ್ನಾಗಿ ಕೊಟ್ಟರೆ. ನೀವು ವಿತ್ ಪ್ಯಾಸೆಂಜರು ವಿತೌಟ್ ಪ್ಯಾಸೆಂಜರ್ ಯೂಸ್ ಮಾಡ್ಬೋದು. ಇನ್ನು 3ನೇದು ಕ್ಲಿಕ್ ಮಾಡಿದ್ರೆ ಹಿಂದ್ಗಡೆ ಡೋರ್ ಐತಲ್ಲ, ಇದು ಓಪನ್ ಆಗುವಂಥದ್ದು, ಓಕೆನಾ? ಇನ್ನು ವೈಪರು ಆಗಲೇ ಹೇಳ್ದಂಗೆ ವೈಪರು, ಹೆಡ್ಲೈಟ್ ಇಲ್ಲೈತೆ. ಲೈಟಿಂಗ್ಸ್ ನೋಡಿ ಗೈಸ್ ಫುಲ್ ಹೆವಿ ಕೊಟ್ಟವ್ರೆ ಲೈಟಿಂಗ್ಸ್ನ. ನೈಟ್ ಹೊತ್ತಲ್ಲಿ ಪ್ಲೇ ಮಾಡಿ ನೀವು, ಓಕೆನಾ? ಗೊತ್ತಾಗುತ್ತೆ. ಇನ್ನು ಡೋರು ಸೀಟೇನು ಈ ಥರ ಐತೆವು, ಸೀಟು ಆ ಥರ ಐತೆ. ಮತ್ತು ಡ್ರೈವರ್ ಸೈಡು ಇಲ್ಲಿ ಪ್ಯಾಸೆಂಜರ್ ಸೈಡು ಡೋರ್ ಓಪನ್ ಆಗುವಂಥದ್ದು. 4 ಡೋರ್ ಕೊಟ್ಟವ್ರೆ ಗೈಸ್ ಇದಕ್ಕೆ. ಹಿಂದ್ಗಡೆ ಏನಕ್ಕೆ ಕೊಟ್ಟರೆ ಗೊತ್ತಿಲ್ಲ. ಇನ್ನು ಪ್ಲೇ ಮಾಡೋಕ್ಕೆ ಹೇಗಿದೆ ಬ್ರೋ ಅಂತ ಕೇಳಿದ್ರೆ ಸಾಕಾಗೈತೆ. ನೀವು ಬ್ರೇಕು, ಆನಿಮೇಷನು, ಸಸ್ಪೆನ್ಷನು ಸಾಕಾಗಿ ಕೊಟ್ಟವ್ರೆ ಈ ಒಂದು ಮೋಡ್ಗೆ. ಕ್ರೇಜಿ ಲುಕ್ಕಲ್ಲಿ ಮಾತೇ ಬೇಡ. ಯಾವ ಥರ ಹೋಗುತ್ತೆ ನೋಡಿ. ಚೆನ್ನಾಗಿ ಕೊಟ್ಟವ್ರೆ ಗೈಸ್. ಫಾಸ್ಟು ಕೂಡ ಅಷ್ಟೇ ಐತೆ. ಓಹೋ ಗೈಸ್ ಗುದ್ಬಿಟ್ಟೆ. ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು. ನಾ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನೀವು ಮಾಡೋದಿಲ್ಲ ಗೈಸ್. 100 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ನೀವು ಮನ್ಸ್ಬಿಟ್ರೆ ಈಗಲೇ ಆಗೋಯ್ತೆ 100 ಸಬ್ಸ್ಕ್ರೈಬರು ಗೈಸ್. 100 ಸಬ್ಸ್ಕ್ರೈಬರ್ ಆದಮೇಲೆ ಜಲ್ದಿ 1Kಗೆ ನನ್ನ ಪ್ಲ್ಯಾನ್ ಐತೆ. ನನ್ನ ಡ್ರೀಮು 10K ಗೈಸ್. ಈಗ ನಾನು ಒಟ್ಟೊಟ್ಟಿಗೆ 10K ಮಾಡ್ತೀನಿ ಅಂದರೆ ನೀವು ಮಾಡಿಸಲ್ಲ, ನಾನು ಹೇಳೋದು ಇಲ್ಲ. ಅದಕ್ಕೆ 100, 1K, 10K, 5K ಹಂಗೆ ಹೋಗೋಣ ಅಂತ ಇದ್ದೀನಿ. ಜಲ್ದಿ ಗೈಸ್ ಅರ್ಥ ಮಾಡಿಕೊಂಡು ನೀವೇ ಸಪೋರ್ಟ್ ಮಾಡಿರಿ, ಓಕೆನಾ? ಓಕೆ ಗೈಸ್, ವಿಡಿಯೋಲಿ ಎಂತ ಬಿಡೋದು ಬನ್ನಿ. ಈಗ ಈ ಒಂದು ಮೋಡ್ನ ಹೇಗೆ ಬಸ್ ಸಿಮ್ಯುಲೇಟರ್ ಇಂಡಿಯನ್ಸಿಯಾ ಗೇಮ್ ಒಳಗಡೆ ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ? ಸೊ ಬನ್ನಿ, ಈಗ TT ಮೋಡ್ನ ಯಾವ ರೀತಿ ಬಸ್ ಸಿಮ್ಯುಲೇಟರ್ ಇಂಡಿಯನ್ಸಿಯಾ ಗೇಮ್ ಒಳಗಡೆ ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಮತ್ತು ಡೌನ್ಲೋಡ್ ಮಾಡೋದು ಹೇಗೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್. ಓಕೆ ಗೈಸ್, ನೋಡಿದ್ರಲ್ಲ TT ಟ್ರಾವೆಲರ್ ಮೋಡ್ ಹೇಗಿತ್ತು ಅಂತ. ಈಗ TT ಟ್ರಾವೆಲರ್ ಮೋಡ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನನ್ನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ವಿಡಿಯೋ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ. ಈ ಒಂದು ಮೋಡ್ಗೆ ಪಾಸ್ವರ್ಡ್ ಇದೆ. ಈ ಒಂದು ವಿಡಿಯೋನ ಪೂರ್ತಿ ನೋಟು ಪಾಸ್ವರ್ಡನ್ನು ಕಾಪಿ ಮಾಡಿ ಇಟ್ಕೊಳ್ಳಿ. ಎಲ್ಲ ಹಾಕ್ಬೇಕಂತ ಹೇಳ್ತೀನಿ. ಈಗ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಮಾಡಿರಿ. ಇಲ್ಲಿ ಮೋಡ್ ಲಿಂಕ್ ಅಂತ ಐತೆ, ಇಲ್ಲಿ ಮೋರ್ ಅಂತ ಐತೆ. ಮೋರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಮೋಡ್ ಲಿಂಕ್ ಮೇಲೆ ಬ್ಲೂ ಕಲರ್ಲಿ ಐತಲ್ಲ, ಇದನ್ನು ಕ್ಲಿಕ್ ಮಾಡಿರಿ. ಶೇರ್ ಮೋಡ್ಸ್ ಮೂಲಕ ಸಿಂಪಲಾಗಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಗೈಸ್. ಒಳ್ಳೆಯ ವಿಷಯ. ಇಲ್ಲಿ 6 ಸೆಕೆಂಡ್ ವೇಟ್ ಮಾಡಬೇಕಾಗುತ್ತೆ. 6 ಸೆಕೆಂಡ್ ವೇಟ್ ಆದ ತಕ್ಷಣ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸುತ್ತೆ. ಇದನ್ನು ಕ್ಲಿಕ್ ಮಾಡಿರಿ. ನೋಡಿರಿ, ಮಾರ್ಕ್ ಮಾಡ್ತಿದ್ದೀನಿ. ಇದನ್ನು ಕ್ಲಿಕ್ ಮಾಡಿರಿ. ಈ ಪೇಜ್ಗೆ ಬರ್ತೀರಾ. ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿರಿ. ಹಾಗೆ ಒಂದು 2-3 ಸಲ ಮಾಡಿರಿ. ಒಂದೊಂದು ಫೋನಿಗೆ ಜಲ್ದಿ ಆಗೋಯ್ತು ಗೈಸ್, ಒಂದೊಂದು ಫೋನ್ಗಳಲ್ಲಿ ನಿಧಾನ ಲೇಟ್ ಆಗೋದು. ಅದಕ್ಕೋಸ್ಕರ ನೋಡಿರಿ, ಈಗ ನಾವೊಂದು 2-3 ಸಲ ಮಾಡಿದೆ, ಡೌನ್ಲೋಡ್ ಆಯಿತು. ಈಗ ಲಿಬ್ರರಿ ಡೌನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಲಿಬ್ರರಿ ಡೌನ್ ಮಾಡೋದು ತುಂಬ ಈಜಿ ಗೈಸ್. ಮೋಡ್ ಹೆಂಗೆ ಡೌನ್ ಮಾಡಿದ್ರಿ ಲಿಬ್ರರಿನೂ ಕೂಡ ಅದೇ ರೀತಿ ಡೌನ್ಲೋಡ್ ಮಾಡಬೇಕು, ಓಕೆನಾ? ಮಾಮೂಲಿ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಮೋರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ 4 ಲಿಬ್ರರೀಸ್ ಐತೆ. 1, 2, 3, 4 ಲಿಬ್ರರಿ ನೋಡೋದಲ್ಲ. 4 ಲಿಬ್ರರಿ. ಸಿಂಪಲಾಗಿ ಒಂದು ಲಿಬ್ರರಿನ ಹೇಗೆ ಡೌನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. 4 ಕೂಡ ಅದೇ ರೀತಿ ಬೇಕಾದರೆ ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ? ಈಗ ಮೊದಲನೇ ಲಿಬ್ರರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಸಿಂಪಲ್ಗೆ ಶೇರ್ ಮೋಡ್ಸ್ ಮುಖಾಂತರ ಡೌನ್ ಮಾಡ್ಕೋಬೇಕು ನಾವು. ಮಾಮೂಲಿ ಮೋಡ್ ಹೆಂಗೆ ಡೌನ್ ಮಾಡಿದ್ರು ಇದನ್ನು ಕೂಡ ಅದೇ ರೀತಿ ಡೌನ್ಲೋಡ್ ಮಾಡ್ಕೋಬೇಕು. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿರಿ. ಡೌನ್ಲೋಡ್ ಅಂತ ಬಂತು. ಈಗ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮ ಒಂದು ಫೋನ್ನ ಬ್ಯಾಕ್ ಸೈಡ್ ಬಟನ್ನ ಕ್ಲಿಕ್ ಮಾಡಿದ್ರಿ. ಈಗ ಡೌನ್ಲೋಡ್ ಆಯಿತು ಗೈಸ್. ಇಲ್ಲಿ ನೋಡಿರಿ, ಮೊದಲನೇದು ಇದು ಡೌನ್ ಮಾಡಿರೋದು ಹೇಗಿರುತ್ತೆ ಅಂತ. 2ನೇದು ಈ ಥರ ಇರುತ್ತೆ ನೋಡಿ. 3ನೇದು ಈ ಥರ. 4ನೇದು ವೈಟ್ ಕಲರ್ಲಿ ಈ ಥರ ಇರುತ್ತೆ. ನಿಮ್ಗೆ ಯಾವುದು ಬೇಕೋ ಅದನ್ನು ಕ್ಲಿಕ್ ಮಾಡ್ಕೋಬೋದು. ಈಗ ನಿಮ್ಮ ಒಂದು ಜಡೇಚರ್ ಆ್ಯಪು ಎಲ್ಲೇ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡ್ಕೊಬನ್ನಿ. ಜಡೇಚರ್ ಆ್ಯಪನ್ನು ಓಪನ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮ್ಮ ಒಂದು TT ಮೋಡ್ ಇರುತ್ತೆ, ಕ್ಲಿಕ್ ಮಾಡಿರಿ. ಎಕ್ಸ್ಟ್ರಾ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಪಾಸ್ವರ್ಡ್ ಹಾಕ್ಬೇಕೈತೆ ಗೈಸ್. ಆ ಒಂದು ವಿಡಿಯೋದಲ್ಲಿ ಪಾಸ್ವರ್ಡ್ ಇರುತ್ತೆ, ಕಾಪಿ ಮಾಡ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಏನಾದ್ರು ಮಾಡಿ ಪಾಸ್ವರ್ಡನ್ನು ನೋಡ್ಕೊಂಡು ಇಲ್ಲಿ ಹಾಕ್ರಿ, ಓಕೆನಾ? ಓಕೆ ಕ್ಲಿಕ್ ಮಾಡಿರಿ. ಪಾಸ್ವರ್ಡ್ ಹಾಕ್ಬಿಟ್ಟು ಇಲ್ಲಿ ಒಂದು ನ್ಯೂ ಫೈಲ್ ಆ್ಯಡ್ ಆಗಿರುತ್ತೆ. ಇದನ್ನು ಲಾಂಗ್ ಪ್ರೆಸ್ ಮಾಡಿ 3 ಸೆಕೆಂಡು, 1 ನಿಮಿಷ ಗೈಸ್. ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿರಿ. ಮೇಲ್ಗಡೆ ಆರೋ ಮಾರ್ಕ್ ಹಾಕಿದ್ದೀನಿ. ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿರಿ. ಕೆಳಗಡೆ ಬಸ್ ಸೀಡ್ ಅಂತ ಕಾಣಿಸ್ತಾ ಇದೆ ನೋಡಿ ಗೈಸ್, ಇದನ್ನು ಕ್ಲಿಕ್ ಮಾಡಿರಿ. ಇಲ್ಲಿ ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಫೈಲ್ನ ಪೇಸ್ಟ್ ಮಾಡಿರಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು ಮಾಡಿರಿ. ಯಾಕೆಂದರೆ 100 ಸಬ್ಸ್ಕ್ರೈಬರ್ಸ್ಗೆ ಜಲ್ದಿ ತುಂಬಾ ಹತ್ರ ಇದ್ದೀವಿ. 100 ಸಬ್ಸ್ಕ್ರೈಬರ್ ಆಗ್ಬಿಡಲಿ. ಓಕೆ ಗೈಸ್, ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್ ಟಾಟಾ ಗೈಸ್.